ಗೈಸ್ ಹೇಗಿದೆ ನೋಡಿ ಡೆಕೋರೇಷನ್. ಇದು ನಮ್ ಬಂದ್ಬಿಟ್ಟು ಹಸ್ಬೆಂಡ್ ಬರ್ತಡೇ ಅವತ್ತು ಸೆಲೆಬ್ರೇಟ್ ಮಾಡಿದ್ವಿ. ಅಪ್ಲೋಡ್ ಮಾಡೋಕೆ ಸ್ವಲ್ಪ ಲೇಟ್ ಆಗಿದೆ, ಸ್ವಲ್ಪ ಏನ್ ಜಾಸ್ತಿನೇ ಲೇಟ್ ಆಗಿದೆ. ನಮ್ಮ ಅಥರ್ವ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾನೆ. ಅವಾಗ ಹೇರ್ಸ್ ಕೂಡ ತೆಗ್ದಿರ್ಲಿಲ್ಲ. ಸೆಲೆಬ್ರೇಟ್ ಮಾಡಕ್ಕೆ ಇದು ಸುಮಾರು ಕತೆನೇ ಇದೆ ಇದ್ರ ಹಿಂದೆ. ಇವ್ರಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಇಟ್ಟಿರೋದು. ಬನ್ನಿ ಇವಾಗಿನ ಕತೆ ಏನು ಅಂತ ಹೇಳ್ತೀನಿ. ಅವತ್ತು ಪೂಜೆ ಬೇರೆ ಇತ್ತು, ದುರ್ಗಾ ಪೂಜೆ. ಹಾಗೆ ಈ ಡೆಕೋರೇಷನ್ ಮಾಡಕ್ಕೆ ಏನೆಲ್ಲ ಮಾಡಿದ್ವಿ ಅಂತ ಹೇಳಿ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಬನ್ನಿ ಗೈಸ್ ಇವತ್ತಿನ ವಿಡಿಯೋ ನೋಡ್ಕೊ ಬಂದ್ಬಿಡೋಣ. ಗೈಸ್ ಏನಪ್ಪಾ ಸ್ಟೋರಿ ಅಂದ್ರೆ, ದುರ್ಗಾ ಪೂಜೆ ಟೈಮ್ ಅಲ್ಲಿ ನಮ್ಮ ಮನೆಯವ್ರ ಬರ್ತಡೇ ಇತ್ತು. ನಾನ್ ಮರ್ತೋಗ್ಬಿಟ್ಟಿದ್ದೆ. ಈ ಪೂಜೆ ಒಳಗೆ ಪೂಜೆ ಮಾಡ್ತಾನೆ ನಾನು ಇದ್ರ ಬಗ್ಗೆನೇ ಜಾಸ್ತಿ ಗಮನ ಕೊಟ್ಟಿದ್ದೆ, ಬಿಟ್ರೆ ಅವ್ರ ಬರ್ತಡೇ ದಿನ ಅನ್ನೋದು ಮರ್ತೇ ಹೋಗ್ಬಿಟ್ಟಿತ್ತು. ಏನ್ ಮಾಡೋದಪ್ಪ ಅನ್ಕೊಂಡು ನನ್ ನೆನ್ಪೇ ಇಲ್ಲ. ಸಂಜೆ ಆಗೋಯ್ತು, 6 o'clock ಆಗಿತ್ತು. ಮಾರ್ನಿಂಗ್ ಇಂದ ನಾನು ನೈಟ್ ವರ್ಗು ಆದ್ರೂ ನಂಗೆ ನೆನಪೇ ಬಂದಿಲ್ಲ. 6 o'clockಗೆ ಅವ್ರು ಇವತ್ತು ಯಾವ ಡೇಟು ಯಾವ ದಿನ ಅಂತೆಲ್ಲ ಬಿಡಿಸಿ ಬಿಡಿಸಿ ಕೇಳಿದ್ಮೇಲೆ ಡೇಟ್ ಸಮೇತ ಹೇಳ್ತಾ ಇದ್ದೀನಿ ಅವ್ರ ಬರ್ತಡೇ ಅಂತ ಹೇಳಿ. ನನಗೆ ನೆನಪೇ ಆಗ್ತಾ ಇಲ್ಲ. ಫುಲ್ ಪೂಜೆ ಮಾಡೋದ್ರೊಳಗೆ ಮುಳುಗೋಗ್ಬಿಟ್ಟಿದೆ ಗೈಸ್, ಹಾಗಾಗಿ ನೆನಪೇ ಇಲ್ಲ ಅವತ್ತು. ಆಮೇಲೆ ಲಾಸ್ಟ್ ಅಲ್ಲಿ ಅವರೇ ಹೇಳಿದ್ರು, ನನ್ ಬರ್ತಡೇ ಇವತ್ತು ಮರ್ತೇ ಹೋಗಿದೀಯಲ್ಲ, ನನ್ ಬರ್ತಡೇನು ನಾನೇ ನಿನಗೆ ಹೇಳ್ಬೇಕಾ, ನೆನ್ಪು ಮಾಡ್ಬೇಕಾ ಅಂತ ಹೇಳಿದ್ರು. ತುಂಬಾ ಫೀಲ್ ಆಗೋಯ್ತು. ಅಯ್ಯೋ ಪಾಪ, ನನ್ ಬರ್ತಡೇ ಎಲ್ಲ ಅಷ್ಟು ನೆನ್ಪಿಟ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ, ವಿಶ್ ಮಾಡ್ತಾರೆ. ನಾನು ಒಂದು ಸ್ಟೇಟಸ್ ಹಾಕಿಲ್ಲ, ಎದುರುಗಡೆ ಇದ್ರು ಅವತ್ತು ಡ್ಯೂಟಿ ಕೂಡ ಹೋಗಿರ್ಲಿಲ್ಲ ಅವರು. ನಾನು ಒಂದು ವಿಶ್ ಕೂಡ ಮಾಡ್ಲಿಲ್ಲಲ್ಲ ಅಂತ ತುಂಬಾ ಫೀಲ್ ಆಗೋಯ್ತು. ಅಯ್ಯೋ ಹೀಗ್ ಮಾಡ್ಬಿಟ್ನಲ್ಲ ಅಂತ ಹೇಳಿ. ಮತ್ತೆ ಹೇಗ್ ಮರ್ತೆ ಅಂತಾನೆ ನನಗೆ ತಿಳ್ಕೊಳಕ್ ಆಗ್ಲಿಲ್ಲ. ಆ ತರ ಮರ್ತೋಗ್ಬಿಟ್ಟಿದೆ ಅವ್ರ ಬರ್ತಡೇನ. ಆಮೇಲೆ ಏನಾಯ್ತು ಅಂದ್ರೆ, ಈ ಪೂಜೆ ಎಲ್ಲ ಮಾಡ್ತಾ ಇದ್ನಲ್ವಾ, ಅವತ್ತಿನ ಸಂಜೆ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಅವರಿಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ, ಕೇಕ್ ಎಲ್ಲ ಏನು ಬೇಡ, ಮನೇಲಿ ಪೂಜೆ ಮಾಡ್ತಾ ಇದೀವಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ನಾನು ಕೇಕ್ ತರ್ಸೋಣ ಅಂದ್ರೆ, ಆಮೇಲೆ ನಾನು ವೆಜ್ ಕೇಕ್ ನ ತರಿಸಿದೆ. ಕೇಕನ್ನ ಮನೆಗೆ ತಗೋಬರ್ದೆ, ಪಕ್ಕದ ಮನೇಲಿ ಇಟ್ಬಿಟ್ಟು ಮನೆಗೆ ಡೆಕೋರೇಷನ್ ಎಲ್ಲ ಫಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ರೂಮ್ ಫುಲ್ ಖಾಲಿ ಮಾಡಿಸ್ಕೊಂಡು, ಅವ್ರು ಯಾರಿಗೂ ಬರಬೇಡಿ ಒಳಗಡೆ ಅಂತ ಹೇಳಿ. ಅವರು ಸ್ವಲ್ಪ ಗೆಸ್ಟ್ ಕೂಡ ಬಂದಿರ್ಲಿಲ್ಲ. ಈ ತರ ಡೆಕೋರೇಷನ್ ಮಾಡಿದ್ದೆ. ಈ ಡೆಕೋರೇಷನ್ ಮಾಡೋಕೆ ತುಂಬಾ ಟೈಮೇ ಹಿಡಿತು. ಲೀಫ್ ಎಲ್ಲ ತಗೊಂಡ್ ಬಂದ್ಬಿಟ್ಟು ಲೀಫ್ ಅಲ್ಲಿ ಎಲ್ಲ ಬರ್ದು ಕ್ಯಾಂಡಲ್ ಹಚ್ಚಿ ಈ ತರ ಎಲ್ಲ ಮಾಡೋಷ್ಟೊತ್ತಿಗೆ ಸುಮಾರು ಟೈಮೇ ಆಗೋಯ್ತು. ಇವತ್ತಿನ ದಿನ ಏನಪ್ಪಾ ಅಂದ್ರೆ, ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಪಕ್ಕದಲ್ಲೇ ಅಲ್ಲಿ ಏನೋ ಒಂದು ಪೂಜೆ ಇಟ್ಕೊಂಡಿದ್ರು. ಆ ಪೂಜೆಯಲ್ಲಿ ಎಲ್ಲ ಅನ್ನದಾನ ಮಾಡ್ತಾ ಇದ್ರು. ನಮ್ಮನೇಲಿ ಎಲ್ಲ ಬೇಡ, ಅಲ್ಲಿ ಅಡ್ಗೆ ಮಾಡೋದು, ಹೇಗೋ ಅನ್ನದಾನ ಮಾಡ್ತಾ ಇದ್ರಲ್ಲ, ಪ್ರಸಾದ ತಿನ್ಕೊಂಡ್ ಬರೋಣ, ಊಟ ಹೇಗೋ ಆಗುತ್ತೆ ನೈಟು ಅಂತ ಇದ್ರು. ನಾನು ಬರೋದಿಲ್ಲ, ನೀವು ಹೋಗ್ ಬರ್ರಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಈ ತರ ಎಲ್ಲ ಡೆಕೋರೇಷನ್ ಮಾಡಿದ್ದೆ. ಅವ್ರು ಬರೋ ಸ್ವಲ್ಪ ಲೇಟ್ ಆಯ್ತು. ನಾನ್ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ಈಗ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ನಾನು ಇದನ್ನ ತುಂಬಾ ಇಷ್ಟಪಟ್ಟು ಮಾಡಿದ್ದೆ, ಅವರಿಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಆಗ್ಲಿ ಅಂತ ಹೇಳಿ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ, ನಾನು ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರದಲ್ಲಿದ್ರು. ಅದು ಅಲ್ಲದೆ ನಾನು ಇಷ್ಟು ಮಾಡಿರೋದು ಗೊತ್ತಿಲ್ಲ. ನಾನೇನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಅನ್ಕೊಂಡಿರ್ಲಿಲ್ಲ ನಾನು ಈ ತರ ಮಾಡಿರ್ತೀನಿ ಅಂತ ಹೇಳಿ. ಅವರಿಗೆ ಡ್ರೆಸ್ ಚೇಂಜ್ ಮಾಡ್ರಿ ಅಂತ ಏನೋ ಒಂದು ಹೇಳ್ತಾ ಇದ್ದೆ. ಅವರು ಏನಕ್ಕೆ ಬೇಡ ಬಿಡು, ನಾವೀಗ ಎಲ್ಲೂ ಹೋಗೋದ್ ಬೇಡ ಅನ್ಕೊಂಡಿದ್ರು. ಅವ್ರು ಎಲ್ಲಿಗೋ ಕರ್ಕೊಂಡು ಹೋಗಕ್ಕೆ ಅನ್ಕೊಂಡಿದ್ರು. ನಾನು ಆ ಕಡೆಯಿಂದ ಈ ಕಡೆ ರೂಮಿಗೆ ಕರ್ಕೊಬರಕ್ಕೆ ಡ್ರೆಸ್ ಚೇಂಜ್ ಮಾಡಿ ಅಂತ ಇದ್ದೆ ಅಂತ ಅವ್ರು ಗೆಸ್ ಮಾಡಿರ್ಲಿಲ್ಲ. ಹಾಗಾಗಿ ನಾನು ಇಷ್ಟೊಂದು ಡೆಕೋರೇಷನ್ ಮಾಡಿದ್ರು ವೇಸ್ಟ್ ಆಗ್ಬಿಡ್ತಲ್ಲ ಅಂತ ಹೇಳಿ ಅವತ್ತು ನಾನು ಹತ್ಕೊಂಡು ಮಲ್ಕೊಂಡಿದ್ದೆ. ಸುಮ್ನೆ ಇಷ್ಟೊಂದು ಮಾಡ್ಬಿಟ್ನಲ್ಲ ಅಂತ ಹೇಳಿ. ಅವ್ರಿಗೆ ಗೊತ್ತೇ ಇಲ್ಲ, ಈ ರೂಮ್ ಕಡೆ ಬಂದ್ ನೋಡೇ ಇರ್ಲಿಲ್ಲ. ಲಾಸ್ಟ್ ಮಲ್ಗೋ ಟೈಮಲ್ಲಿ ಬಂದ್ ನೋಡ್ಬಿಟ್ಟು, ಅಯ್ಯೋ ಇಷ್ಟೊಂದೆಲ್ಲ ಮಾಡಿದಾಳೆ, ಸಿಟ್ ಮಾಡ್ಕೊಂಡು ಮಲ್ಕೊಂಡಿದ್ದಾಳಲ್ಲ ಅಂತ ಹೇಳಿ ಬಂದ್ಬಿಟ್ಟು ಎಬ್ಬಿಸಿದ್ರು. ಅಷ್ಟ್ರ ಮೇಲೆ ಬಂದ್ಬಿಟ್ಟು ಇದು ಸೆಲೆಬ್ರೇಟ್ ಮಾಡಿರೋದು. ಅವತ್ತಿನ ದಿನ ನಾನು ಸಿಟ್ಟಲ್ಲೇ ಮಾಡಿದೀನಿ. ಇಷ್ಟೆಲ್ಲ ಮಾಡಿದ್ರು ಖುಷಿಯಾಗ ಸೆಲೆಬ್ರೇಟ್ ಮಾಡಕ್ ಆಗ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೀಲ್ ಆಗ್ತಾ ಇತ್ತು. ಆಮೇಲೆ ಅವ್ರು ಖುಷಿಯಾಗಿದ್ರು, ನಾನ್ ಸಿಟ್ ಮಾಡ್ತಾ ಇದ್ದೆ ಅವ್ರ ಮೇಲೆ. ನಾನು ತಿನ್ಸೋದಿಲ್ಲ ಹೋಗಿ ಕೇಕು ಅಂತಿದ್ದೆ. ನಮ್ಮ ಅಥರ್ವ ನೋಡಿ ಅವಾಗ ಎಷ್ಟು ಸಣ್ಣದಾಗಿದ್ದಾನೆ, ಎಷ್ಟು ಚಿಕ್ಕೋನು. ತುಂಬಾನೇ ಹಳೆ ವಿಡಿಯೋ ಇದು, ಅಪ್ಲೋಡ್ ಮಾಡಿರ್ಲಿಲ್ಲ. ಇವಾಗ ಒಂದು ಮೆಮೊರೀಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವುದೇ ಆಗಿರ್ಲಿ, ಒಂದು ವಿಡಿಯೋನ ಈ ತರ ಅಪ್ಲೋಡ್ ಮಾಡೋದ್ರಿಂದ ನಮಗೂ ಒಂದು ಒಳ್ಳೆ ಯೂಸು. ಅಂದ್ರೆ ನಾವ್ ಯಾವಾಗ್ಲಾದ್ರೂ ಹಿಂದಿಂದ ಹೇಗಿದೆ ಅಂತ ನೋಡ್ಕೊಳಕ್ಕೆ ಒಂದು ಒಳ್ಳೆ ಸ್ಟೋರೇಜ್ ಅಂತಾನೆ ಹೇಳ್ಬೋದು. ಮೆಮೊರಿ ಮತ್ತೆ ನೆನಪಾಗ್ತಾ ಇರುತ್ತೆ ಇದ್ರಲ್ಲಿ ಇರೋದ್ರಿಂದ ಅಂತ ಹೇಳಿ ಅಂತಾನು ಹೇಳ್ಬೋದು. ನನಗೆ ಇದನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ಅದ್ ಬರ್ದಿರೋದ್ ನೋಡಿ, ಇದನ್ನ ಲೀಫು ಮನೆ ಎದುರುಗಡೆ ಮರ ಇದೆ, ಅದೇನ್ ಮರ ಅಂತ ಹೇಳ್ತಾರಂತ ಗೊತ್ತಿಲ್ಲ. ಸಣ್ಣದಾಗಿ ಒಂದು ಹುಣಸೆಕಾಯಿ ಮರ ಬರುತ್ತಲ್ವಾ, ಹುಣಸೆಕಾಯಿ ಮರದಲ್ಲಿ ಎಲೆ ಇರುತ್ತಲ್ವಾ, ಆ ಸೈಜಲ್ಲಿ ಇರುತ್ತೆ.
ಎಲೆ ಎಲ್ಲ ಕಿತ್ಬಿಟ್ಟು ಆ ತರ ಬರ್ದಿ ಕ್ಯಾಂಡಲ್ ಎಲ್ಲ ಹಚ್ಚಿ ಅದರಲ್ಲಿ ರೋಸ್ ಪೆಟಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿದ್ದೆ. ಈ ಕೇಕ್ನ ಆರ್ಡರ್ ಮಾಡಿಬಿಟ್ಟು ಪಕ್ಕದ ಮನೆಯಲ್ಲಿ ಇಡ್ಸಿದ್ದೆ ನಾನು. ಇದೆಲ್ಲ ಯಾವ ವಿಷಯನೂ ಗೊತ್ತೇ ಇಲ್ಲ ಅವ್ರಿಗೆ. ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್ ಆಗಿದೆ. ಇದು ಕರೆಕ್ಟಾಗಿ ಎಲ್ಲ ನೀಟಾಗಿ ವಿಡಿಯೋ ಮಾಡಿದ್ರೆ ಸಖತ್ತಾಗಿ ಬರ್ತಾ ಇತ್ತು. ಯಾಕಂದ್ರೆ ಅವ್ರಿಗೆ ಸರ್ಪ್ರೈಸ್ ಆಗಿ ನಾನು ಮಾಡಿರೋದು, ಅವ್ರು ಬಂದ್ಬಿಟ್ಟು ಸಿಟ್ ಮಾಡ್ಕೊಂಡಿರೋದು, ನಾನು ಹತ್ಕೊಂಡು ಮಲ್ಕೊಂಡಿರೋದು, ಇದು ಎಲ್ಲದನ್ನು ಒಂದು ವಿಡಿಯೋ ಕ್ಯಾಚ್ ಮಾಡಿದ್ರೆ ಸಖತ್ತಾಗಿ ಇರ್ತಾ ಇತ್ತು ನಿಮಗೆ ಹೇಳಕ್ಕೆ. ಇದನ್ನ ಬಾಯಲ್ಲಿ ಹೇಳ್ಬೋದು ಬಿಟ್ರೆ ಅದು ಡೈರೆಕ್ಟ್ ನೋಡಕ್ ಆಗಲ್ಲ. ಆಮೇಲೆ ಬಂದ್ಬಿಟ್ಟು ಇದನ್ನೆಲ್ಲ ನೋಡಿ ನನಗೆ ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ರು. ಅವ್ರ ಬರ್ತಡೇ ಆದ್ರೂ ಅವರೇ ನನ್ನ ಕರ್ಕೊಂಡ್ ಬರಂಗಾಯ್ತು ಈ ರೂಮಿಗೆ. ಹಾಗಾಗೋಯ್ತು. ನಾನು ಅವ್ರಿಗೆ ಸರ್ಪ್ರೈಸ್ ಕೊಡಕ್ ಹೋಗಿ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು ಅವ್ರು, ಈ ತರ ಬರಲ್ಲ ಅಂತ ಹೇಳ್ಬಿಟ್ಟು ಮಾಡಿರೋದನ್ನ. ಹಂಗಾಯ್ತು ಅವತ್ತಿನ ದಿನ ಕತೆ. ಹಾಗಾಗಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಕೇಕ್ ತಿನ್ಸಕ್ ಕೂಡ ಹೋಗಿರ್ಲಿಲ್ಲ. ನಮ್ಮ ಅಥರ್ವನಿಂದನೇ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾನು ಅವತ್ತಿನ ದಿನ ಯಾರ ಜೊತೆನೂ ಮಾತಾಡ್ಲಿಲ್ಲ. ಅಷ್ಟೊಂದು ಸಿಟ್ಟು ಬಂದ್ಬಿಟ್ಟಿತ್ತು. ಯಾಕಂದ್ರೆ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ಬಿಟ್ಟು ಇವರು ಈ ತರ ಮಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಹಿಂದಿಂದೆಲ್ಲ ನೆನ್ಪು ಮಾಡ್ಕೊಳಕ್ಕೆ ಈಗ ಒಂಥರ ಏನೋ ಒಂಥರ ನಗು ಬರುತ್ತೆ ಕೇಳ್ತಾ ಇದ್ರೆ. ಈಗ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಆ ಟೈಮಲ್ಲಿ ಮಾತ್ರ ಖುಷಿ ಇರ್ಲಿಲ್ಲ. ನನಗೆ ತುಂಬಾ ಸಿಟ್ಟು ಬಂದ್ಬಿಟ್ಟಿತ್ತು, ಇಷ್ಟು ಮಾಡಿದ್ರು ಹೀಗ್ ಮಾಡ್ಬಿಟ್ಟಿದ್ರಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಪಾಪ ಮತ್ತೆ ಅವರೇ ಕನ್ವಿನ್ಸ್ ಮಾಡಿ ನನ್ನ ಕರ್ಕೊಂಡ್ ಬಂದ್ರು. ಇದು ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಅವತ್ತಿನ ಬರ್ತಡೇ ಸೆಲೆಬ್ರೇಟ್ ಮಾಡಿರೋದು ನಾನು ಅವ್ರನ್ನ ಕರ್ಕೊಂಡ್ ಬರೋದು ಹೋಗಿ ಅವರೇ ನನ್ ಕರ್ಕೊಂಡ್ ಬಂದ್ರು ಅನ್ನಲ್ವಾ, ಆ ತರ ಆಗಿದೆ. ನಮ್ಮ ಅಥರ್ವ ನೋಡಿ ಹೇಗ್ ಮಾಡ್ತದಾನೆ ಅಂತ. ಓಕೆ ಅಂತ. ಅವನಿಗೆ ಕೇಕ್ ಅಂದ್ರೆ ತುಂಬಾನೇ ಇಷ್ಟ. ಯಾರ್ ಬರ್ತಡೇನಾರ ಆಗ್ಲಿ ಅವನಿಗೆ ಫಸ್ಟ್ ತಿನ್ಸೋದು. ಈಗ ಕಟ್ ಮಾಡೋದನ್ನು ಅವನೇ ಆಗ್ಬಿಟ್ಟಿದ್ದಾನೆ. ಯಾರ್ ಬರ್ತಡೇ ಆದ್ರೂ ಅವನೇ ಕಟ್ ಮಾಡೋದು, ಅವನಿಗೆ ತಿನ್ಸೋದು. ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ನಮ್ಮ ಅಥರ್ವ. ಯಾರ್ ಬರ್ತಡೇ ಆದ್ರೂ ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ನನಗೆ ಇವಾಗ ಅವ್ನು ನೋಡಿದ್ರೆ ನಗು ಬರುತ್ತೆ. ಕೂದಲು ಎಲ್ಲ ತೆಗ್ದೇ ಇರ್ಲಿಲ್ಲ ಅವಾಗ, ಇಷ್ಟು ಹಾಗೆ ಇತ್ತು ಜಡೆ. ನಮ್ಮ ಮನೆಯವ್ರ ತಮ್ಮ, ಹಾಗೆ ನಮ್ಮ ಅತ್ತೆ, ನಮ್ಮ ಅಥರ್ವ, ನಾನು ಇಷ್ಟು ಜನ ಇದ್ವಿ ನಮ್ಮ ಮನೇಲಿ. ಇನ್ಯಾರಕ್ಕೂ ಕರೆಯೋದಿಲ್ಲ. ಯಾಕಂದ್ರೆ ಸಿಟಿ ಅಲ್ವಾ, ಅಕ್ಕಪಕ್ಕ ಜನ ಎಲ್ಲ ಜಾಸ್ತಿ ಎಲ್ಲ ಸೇರ್ಸ್ಕೊಳಕ್ ಹೋಗಲ್ಲ. ಮನೇಲಿ ನಾವ್ ಹೇಗಿದ್ದೀವಿ, ಎಷ್ಟು ಜನ ಇರ್ತೀವಿ ಅಷ್ಟೇ ಜನ ಸೆಲೆಬ್ರೇಟ್ ಮಾಡ್ಕೊಬಿಡ್ತೀವಿ. ಸಣ್ಣ ಮಕ್ಳದಾದ್ರೆ ಅಕ್ಕಪಕ್ಕ ಮನೆಯವ್ರನ್ನ, ಹಾಗೆ ನಮ್ಮ ಆಂಟಿ ಮನೆಯವ್ರು ಇದ್ದಾರೆ, ಅವ್ರನ್ನೆಲ್ಲ ಕರೆದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಅಥರ್ವಂದಾದ್ರೆ ಈ ತರ ನಮ್ಮವ್ರದೇ ದೊಡ್ಡವ್ರದ್ದು ಯಾರಾದ್ರೂ ಆದ್ರೆ ನಾವು ನಮ್ಮನೇಲೆ ಹೀಗೆ ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ಕೊಂತೀವಿ. ಗೈಸ್ ಹೇಗಿದೆ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಆ ಗ್ರೀನ್ ಲೀಫ್ ಅಲ್ಲಿ ಬರ್ದಿರೋದಂತೂ ತುಂಬಾನೇ ಇಷ್ಟ ಆಯ್ತು. ಅದ್ರಲ್ಲೂ ಕ್ಯಾಂಡಲ್ ಹಚ್ಚಿದಾಗಂತೂ ಸೂಪರ್ ಆಗಿ ಕಾಣಿಸುತ್ತೆ ನೋಡಿ. ನಮ್ಮ ಮನೆಯವ್ರ ತಮ್ಮ ಬರ್ತಾ ಇರೋ ಸ್ಟೈಲ್ ನೋಡಿ ನಮ್ಮ ಅಥರ್ವನ ಹತ್ರ. ಅವನಿಗೆ ಯಾಕಂದ್ರೆ ಇಷ್ಟ ಅಲ್ವಾ, ಹಾಗಾಗಿ ಹ್ಯಾಪಿ ಬರ್ತಡೇ ಅಥರ್ವ ಅಂತ ಹೇಳ್ತಾ ಇದ್ದಾನೆ. ಅವ್ರ ಬರ್ತಡೇ ಅವ್ರ ಅಣ್ಣಂದಿದ್ರು ವಿಶ್ ಅವ್ರ ಮಗಂಗ್ ಮಾಡ್ತಾ ಇದ್ದಾನೆ. ಇವತ್ತು ಅಥರ್ವನ್ ಬರ್ತಡೇ ಅನ್ನಂಗೆ ಆಗಿದೆ. ಅಥರ್ವ ಕೂಡ ನಿದ್ರೆ ಮಾಡ್ಬಿಟ್ಟಿದ್ದ. ನಾನು ಅದು ಸಿಟ್ಟಲ್ಲಿ ನಾನು ಎದ್ರೆ ಏನಾಯ್ತು, ಪಾಪ ಅಥರ್ವನು ಮಲ್ಕೊಂಡಿದ್ದಾನೆ, ಇಷ್ಟೋ ತನಕ ಆಗ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಕೂಗಾಡ್ದೆ ಮತ್ತೇನೋ ಅವನಿಗೆ. ಹಾಗಾಗಿ ಅರ್ಧ ನಿದ್ದೆಯಲ್ಲಿ ಎಬ್ಬಿಸ್ಕೊಂಡ್ ಬಂದಿದ್ದಾರೆ. ಈಗ ಟೈಮ್ ಬಂದ್ಬಿಟ್ಟು 11:30 12 ಗಂಟೆ ಆಗಿದೆ. ಲೇಟಾಗಿ ನೋಡಿರೋದ್ರಿಂದ ಆ ರೂಮ್ ಹೋಗ್ಬಿಟ್ಟು ಲೇಟಾಗಿನೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ಅವ್ರ ರೂಮಲ್ಲಿ ಈ ತರ ಡೆಕೋರೇಷನ್ ಮಾಡಿದೀನಿ ಅಂತ ಹೇಳಿ ಅವ್ರು ನೋಡಿಲ್ಲ ಅಂದಿದ್ರೆ ಅವತ್ತು ಇಡೀ ದಿನ ವೇಸ್ಟೇ ಆಗ್ಬಿಡ್ತಾ ಇತ್ತು. ಎಲ್ಲರೂ ಹಾಗೆ ಮಲ್ಕೊಂತಿದ್ರು. ಆಲ್ರೆಡಿ ಊಟನೂ ಆಗ್ಬಿಟ್ಟಿತ್ತು ದೇವಸ್ಥಾನದಲ್ಲಿ. ಇನ್ ನೋಡಕ್ಕೂ ಹೋಗ್ತಾ ಇರ್ಲಿಲ್ಲ. ಎಲ್ಲರೂ ಅವ್ರವ್ರ ಪಾಡಿ ಮಲಗಿದ್ರೆ ಹಾಗೆ ಆಗ್ತಾ ಇತ್ತು. ಏನೋ ಬೈ ಮಿಸ್ ಆಗಿ ಅವ್ರ ತಮ್ಮ ಹೋಗ್ಬಿಟ್ಟು ಅವ್ರ ರೂಮಲ್ಲಿ ನೋಡ್ಬಿಟ್ಟಿದ್ದಾನೆ. ಅಯ್ಯೋ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣಂಗ್ ಬಂದು ಹೇಳಿದಾಗ ಅವರು ಹೋಗಿ ನೋಡ್ಬಿಟ್ಟು ಆಮೇಲೆ ನಾನು ಮಲ್ಕೊಂಡಿದ್ದೆ ಹತ್ಕೊಂಡು. ಆಮೇಲೆ ಬಂದು ಅವ್ರು ಎಬ್ಸಿ ಮಾಡಿರೋದು. ಇಷ್ಟೆಲ್ಲ ನಡೆದಿದೆ ಇದ್ರ ಹಿಂದೆ. ನಾವು ಇದನ್ನೆಲ್ಲ ವಿಡಿಯೋದಲ್ಲಿ ಹಾಕಿರ್ಲಿಲ್ಲ. ಲೈಟಾಗಿ ಎಷ್ಟು ಬೇಕೋ ಅಷ್ಟನ್ನ ಶಾರ್ಟ್ ವಿಡಿಯೋ ಆಗಿ ತೆಗ್ದಿದ್ವಿ. ಇದನ್ನ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ಆಗಿರೋದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಅದನ್ನ ನೋಡಕ್ ಏನಂತರ ಖುಷಿ ಆಗ್ತಾ ಇತ್ತು. ಆ ಸಿಚುವೇಶನ್ ಅಲ್ಲಿ ಸಿಟ್ಟು ಬಂದಿದ್ರು. ಇವಾಗಂತೂ ನಗು ಬರುತ್ತೆ ಈಗೆಲ್ಲ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಸಿಟ್ಟು ಬರುತ್ತೆ ಅಂದ್ರೆ ಪ್ರೀತಿ ಇದ್ ಕಡೆನೆ ಜಾಸ್ತಿ ಕೋಪ ಬರೋದು. ಹಾಗಾಗಿ ಅವ್ರು ಏನಾರ ಒಂದ್ ಸಣ್ಣದಾಗಿ ಹೇಳಿದ್ರು ನನಗೆ ಜೋರಾಗಿ ಜಾಸ್ತಿನೇ ಸಿಟ್ಟು ಬಂದ್ಬಿಡುತ್ತೆ. ಯಾಕಂದ್ರೆ ಯಾವಾಗ್ಲೂ ಅವರು ಬೈಯೋದಿಲ್ಲ, ಏನು ಹೊಡೆದು ಇಲ್ಲ, ಬೈಯೋದು ಇಲ್ಲ. ಏನಾದ್ರೂ ಒಂದ್ ಸಣ್ಣದಾಗಿ ಜೋರ್ ಮಾಡಿದ್ರು ಸಾಕು ನಂಗೆ ಜಾಸ್ತಿನೇ ಸಿಟ್ಟು ಬಂದ್ಬಿಡುತ್ತೆ. ಹಾಗಾಗಿ ಅವತ್ತೇನೋ ಒಂದ್ ಹೇಳಿದ್ರು ಅಂತ ಹೇಳಿ ಬರಲ್ಲ, ನನಗೆಲ್ರಿಗೂ ಬರಲ್ಲ ಅಂತ ಒಂದೇ ಒಂದ್ ಮಾತು ಹೇಳಿದ್ರು ಅವರು. ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂತ. ಡ್ರೆಸ್ ಬೇಡ, ಅಟ್ಲೀಸ್ಟ್ ಈ ಪ್ಯಾಂಟ್ ಹಾಕೊಳ್ಳಿ ಅಂತ ಏನೋ ಒಂದು ಹೇಳಿದ್ದೆ. ಅದಕ್ಕೆ ನಾನು ಹಾಕೊಂಡಲ್ಲ, ನಾನು ಎಲ್ಲೂ ಬರಲ್ಲ ಅಂತ ಒಂದೇ ಮಾತು ಹೇಳಿದ್ರು ಅವ್ರು. ಅಷ್ಟಕ್ಕೆ ನಾನು ಸಿಟ್ ಮಾಡ್ಕೊಂಡು ಮಲಗಿದ್ದೆ. ಈ ತರ ಆಗಿತ್ತು. ಈಗ ಇದನ್ನ ನೋಡ್ತಾ ಇದ್ರೆ ಅದೇ ನನಗೆ ನಗು ಬರುತ್ತೆ. ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಇನ್ನು ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಈ ತರ ಆಗಿದೆ ಗೈಸ್ ಇವತ್ತಿನ ಬರ್ತಡೇ. ಈ ಸರಿ ಬರ್ತಡೇ. ನೆಕ್ಸ್ಟ್ ಈಗ ಬರೋ ಬರ್ತಡೇ ನಾನು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಹೇಗ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಇದೊಂದು ವಿಡಿಯೋ ಪೋಸ್ಟ್ ಮಾಡಿದೆ, ತುಂಬಾ ದಿನ ಆಗಿತ್ತು, ಹಾಗಾಗಿ ಇದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಈ ಡೆಕೋರೇಷನ್ ಹೇಗ್ ಅನ್ಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಮೆಂಟ್ ಮಾಡಿ.
ಇದು ಮಾಡಿರೋದು ಅಲ್ಲಿ ನಮ್ಮೂರಲ್ಲಿ ಹೈದರಾಬಾದಲ್ಲಿ. ನೆಕ್ಸ್ಟ್ ಟೈಮು ಅಲ್ಲಿಗೂ ಅವ್ರ ಬರ್ತಡೇನ ಇನ್ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಹೊಸ ಹೊಸ ವಿಡಿಯೋಸ್ ಬರ್ತಾ ಇರ್ತವೆ. ಇದ್ರ ಮಧ್ಯದಲ್ಲಿ ಅಂದರೆ ಇಷ್ಟು ದಿನ ನಾನು ಅಮ್ಮನ ಮನೇಲಿ ಇದ್ನಲ್ವಾ, ಆ ವಿಡಿಯೋ ಹಾಕ್ತಾ ಇದ್ದೆ. ಇದೇನಪ್ಪ ಮಧ್ಯದಲ್ಲಿ ಈ ವಿಡಿಯೋ ಬಂತು ಅಂತ ಅನ್ಕೋಬೇಡಿ, ಇದು ತುಂಬಾ ಹಳೆ ವಿಡಿಯೋ, ಅಪ್ಲೋಡ್ ಮಾಡಿರ್ಲಿಲ್ಲ, ಅದನ್ನ ಇವಾಗ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಗೈಸ್. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮರಿಬೇಡಿ ಗೈಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. ಇನ್ನೊಂದು ಏನಂದ್ರೆ, ಅವತ್ತಿನ ದಿನ ನಾನು ಕೇಕ್ ಕೂಡ ತಿನ್ನಕ್ಕಾಗಿರ್ಲಿಲ್ಲ. ಪೂಜೆ ಮಾಡ್ತಾ ಇರೋದ್ರಿಂದ ಏನಾದರೂ ಎಗ್ ಹಾಕಿದ್ರೆ, ನಾನು ಎಗ್ ಲೆಸ್ ಅಂತಾನೆ ಹೇಳಿ ತಗೊಬಂದಿರೋದು, ಆದ್ರೂ ಎಗ್ ಹಾಕಿದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಕೇಕ್ ಕೂಡ ತಿಂದಿರ್ಲಿಲ್ಲ ಗೈಸ್. ಓಕೆ ಗೈಸ್, ಬಾಯ್.